ವಿಡಿಯೋದಲ್ಲಿ RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇದು ನಾರ್ಮಲ್ ಫಾರ್ಮುಲಾ ಏನಂದರೆ 70-30. 70 ಮೇಲೆ RSI ಕ್ರಾಸ್ ಆದರೆ ಸೆಲ್ ಮಾಡಬೇಕು, RSI 30 ಕೆಳಗಡೆ ಬಂದರೆ ಬೈ ಮಾಡಬೇಕು ಅನ್ನೋ ಒಂದು ಸಿಂಪಲ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗಲ್ವಾ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಡಿಸ್ಪ್ಲೇ ಮುಖಾಂತರ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಬಂದ್ಬಿಟ್ಟು ಗೋಲ್ಡಿನ ಫ್ಯೂಚರ್ ಚಾರ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಮತ್ತು RSI ಕೂಡ ಹಾಕಿದ್ದೀನಿ. RSI 70, RSI 30 ಇಂಡಿಕೇಟರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ಇದು ವರ್ಕ್ ಆಗುತ್ತಾ? ಈಗ ಆಲ್ರೆಡಿ ನಾನು ಚಾರ್ಟಲ್ಲಿ ತೋರಿಸ್ತಾ ಇರೋ ಪ್ರಕಾರ RSI 70 ಇಲ್ಲಿ ಯೆಲ್ಲೋ ಕಲರ್ ನೋಡ್ಬೋದು. RSI 70 ಮೇಲೆ ಪ್ರೈಸ್ 75ವರೆಗೂ ಮೇಲೆ ಹೋಗ್ತಾ ಇದೆ. ಅಲ್ಲಿಗೆ RSI ಬಂದು ಮೇಲೆ ಹೋಗ್ತಾ ಇದೆ ಕಾನ್ಸೆಪ್ಟ್ ಬಂದು. ಈಗ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನೀವು RSI 70 ಮೇಲೆ ಹೋದ್ರೇ ಸೆಲ್ ಮಾಡಬೇಕು ಅಂತ ಒಂದು ಇದ್ದಾಗ, ಈಗ ಹೊಸದಾಗಿ ಬರೋರು RSI 70 ಹೋಗಿದ ತಕ್ಷಣ ಸೆಲ್ ಹೊಡಿತಾರೆ. ಹಂಗಂದರೆ ನೀವು RSI 75 ಮೇಲೆ ಹೋಗ್ತಿದೆ ಅಂದರೆ ನಿಮ್ಮ ಅಕೌಂಟ್ ಏನಾಗುತ್ತೆ? ಲಾಸ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಡಿಸಿಷನ್ ಫಸ್ಟ್ ಬಂದು ರಾಂಗ್ ಆಯಿತು. RSI 70 ಮೇಲೆ ಹೋದರೆ ಕೂಡ 70 ಮೇಲೆ ಹೋದರೂ ಕೂಡ ಮತ್ತೆ ಮಾರ್ಕೆಟ್ ಮೂವ್ ಆಗ್ತಿದೆ ಅಂತ ಅನ್ನೋದು ಇಲ್ಲಿ ನಿಮಗೆ ಒಂದು ಐಡೆಂಟಿಫಿಕೇಷನ್ ಗೊತ್ತಿದೆ. ಅಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ. ಈಗ ನಾವು ಹಂಗೆ ಬ್ಯಾಕಲ್ಲಿ ಹೋಗೋಣ, ಮತ್ತೆ RSI ಏನಾಗುತ್ತೆ ಅನ್ನೋದನ್ನ. ಈಗ ಇಲ್ಲಿಂದ ಬಂದ್ಬಿಟ್ಟು ನಾವು ಕೆಳಗಡೆ ಡೇ ಟೈಮ್ ಫ್ರೇಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸೆಪ್ಟೆಂಬರ್, ಆಗಸ್ಟ್, ಜುಲೈ, ಜೂನ್, ಮೇ, ಏಪ್ರಿಲ್. ಅಲ್ಲಿಗೆ ಇಲ್ಲಿಂದ ಒಂದು 4-5 ತಿಂಗಳಾದರೂ ಕೂಡ ಪ್ರೈಸ್ ಬಂದು ಇನ್ನೂ 70ನ ಟಚ್ ಮಾಡಿಲ್ಲ. ಆದರೆ ಈ ಜಾಗದಲ್ಲಿ ನೀವು ನೋಡ್ಬೋದು ಪ್ರೈಸ್ ಬಂದು ಮೇ ಮತ್ತು ಜೂನ್ ಮಧ್ಯದಲ್ಲೂ ಒಂದು ಸರಿ 70ನ ಟಚ್ ಮಾಡಿ ಕೆಳಗಡೆ ಬಂದಿದೆ. ಅಲ್ಲಿಗೆ ಈ ಸ್ಟ್ರಾಟಜಿ 70 ಟಚ್ ಮಾಡಿದ್ರೆ ಸೆಲ್ ಮಾಡ್ಬೋದು ಅನ್ನೋ ಈ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗಿದೆ. ಅಲ್ಲಿಗೆ ಈ ಜಾಗದಲ್ಲಿ ಅದು ಯೂಸ್ ಆಗ್ತಿದೆ ಅಂತ ಒಂದು, ಓಕೆನಾ? ಆದರೆ ಇಲ್ಲಿ ಬಂದು ಏನಾಗಿದೆ? ಲಾಸು. ಇಲ್ಲಿ ಬಂದರೆ ಪ್ರಾಫಿಟ್. ಈಗ ಎರಡು ಥರ ನಡೆದಿದೆ. ಕನ್ಫ್ಯೂಷನ್ ಆಗಿದ್ದೀರಾ ನೀವು. ಒಂದು ಮೇಲೋಗಿದೆ ಲಾಸ್ ಆಗಿದೆ, ಇನ್ನೊಂದು ಕೆಳಗಡೆ ಬಂದಿದೆ ಪ್ರಾಫಿಟ್ ಆಗಿದೆ. ಓಕೆ, ಈಗ ನಾವು ಮತ್ತೆ ಮುಂದೆ ನೋಡೋಣ ಏನಾಗ್ತಿದೆ ಅಂತ. ಮತ್ತು ನೀವು RSIನ ನೋಡ್ಬೋದು. ಈಗ ಫೆಬ್ರವರಿ ಜಾಗದಲ್ಲಿ ಪ್ರೈಸು 70ಗಿಂತ ಮೇಲೋಗಿದೆ. ಮತ್ತು ಇಲ್ಲಿ ನೋಡಿರಿ 2026ಅಲ್ಲಿ ಪ್ರೈಸ್ ಏನಾಗಿದೆ ಗೋಲ್ಡು ಮತ್ತೆ 70 ಜಾಗದಿಂದ ಮತ್ತೆ ಮೇಲೋಗಿದೆ. ಇಲ್ಲಿವರೆಗೂ ಹೋಗಿದೆ, 80 ಕ್ರಾಸ್ ಮಾಡಿದೆ, ಮತ್ತೆ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ. ಈ ಜಾಗ ನೀವು ಫುಲ್ಲು ಕ್ಲಿಯರಾಗಿ ನೋಡ್ಬೋದು. ಪ್ರೈಸ್ ಮತ್ತು ಈ ನವಂಬರಲ್ಲಿ ನೋಡ್ಬೋದು ಈ ಜಾಗ ಫುಲ್ಲು 70ಗಿಂತ ಮೇಲೆ ಪ್ರೈಸ್ ಮೂಮೆಂಟ್ ಆಗಿದೆ. ಈ ಜಾಗದಲ್ಲೂ ಕೂಡ ಪ್ರೈಸ್ ಬಂದು ಮೂಮೆಂಟ್ ಆಗಿದೆ. ಅಲ್ಲಿಗೆ ನೀವು ಈ ಜಾಗದಲ್ಲಿ ನಿಮ್ಮ ಸ್ಟ್ರಾಟಜಿ ಏನು? 70 ಮೇಲೆ ಹೋದರೆ ಸೆಲ್ ಮಾಡಬೇಕು. ಆದರೆ ಈ 70 ಜಾಗದಲ್ಲಿ ಸೆಲ್ ಮಾಡಿದ್ರೆ ಆದರೆ ಪ್ರೈಸ್ ಎಲ್ಲಿ ಹೋಗ್ತಿದೆ? ಮೇಲೆ ಹೋಗ್ತಾನೆ. ಆಮೇಲೆ ಕೆಳಗೆ ಬಂದಿದೆ, ಆಮೇಲೆ ಮತ್ತೆ ಟ್ರೆಂಡ್ ಏನಾಗಿದೆ? ಮತ್ತೆ RSI ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿದೆ. ಅಲ್ಲಿ RSI 70 ಮೇಲೆ ಮಾರ್ಕೆಟ್ ಬಂದು 70, 80 ಬಂದು ಈ ಜಾಗದಲ್ಲಿದೆ. ಅಲ್ಲಿಗೆ ಇದು 90 ಹೋಗಿರಬೇಕು. ಈ ಜಾಗದಲ್ಲಿ ನೀವು ನೋಡ್ಬೋದು ಪ್ರೈಸ್ ಬಂದು ಅಲ್ಲಿಗೆ ಇಂಡಿಕೇಟರ್ ಪ್ರಕಾರ 70 ಅನ್ನೋ ಒಂದು ಸ್ಟ್ರಾಟಜಿ ಆ ಜಾಗದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದಾಗ ಒಂದು ಸರಿ ಕೆಳಗೆ ಬಂದಿತ್ತು. ಆದರೆ ನಾವು ಬ್ಯಾಕಲ್ಲಿ ಬಂದು ನೋಡಿದಾಗ 70 ಮೇಲೆ ಕೂಡ ಪ್ರೈಸ್ ನಡೀತಾ ಇದೆ. ಅದು ತುಂಬ ದಿನದಿಂದ RSI ಮೇಲೆ ನಿಂತಿದೆ, ಆಮೇಲೆ ಕೆಳಗೆ ಬಂದಿದೆ. ಅಲ್ಲಿಗೆ ಹೊಸ್ದಾಗಿ ಯಾರು ಬರ್ತಿದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ, ಈ ಇಂಡಿಕೇಟರ್ನ ನಾನು ಯೂಸ್ ಮಾಡಬೇಕು, 70 ಮೇಲೆ ಹೋದರೆ ನಾನು ಸೆಲ್ ಮಾಡಬೇಕು, ಆ ಥರ ನಿಮ್ಮ ಒಂದು ಮೈಂಡ್ ಇತ್ತಂದರೆ ನೀವು ಇಲ್ಲಿ ನೋಡ್ಕೊಬೋದು. 70 ಮೇಲೆ ಹೋದರೂ ಕೂಡ RSIಯಲ್ಲಿ 70 ಮೇಲೆ ಮಾರ್ಕೆಟ್ ಹೋಗುತ್ತೆ, 70ಇಂದ 80 ಕೂಡ ಹೋಗುತ್ತೆ ಅನ್ನೋದು ನಾನು ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ. 80 ಮೇಲೂ ಕೂಡ ಪ್ರೈಸ್ ಹೋಗಿದೆ. ಅಲ್ಲಿಗೆ 80 ಕೂಡ ರಿಸ್ಕ್ ಝೋನೇ. ಹಂಗಂದರೆ 85, 90ವರೆಗೂ ಕೂಡ RSI ಮೇಲೆ ಹೋಗುತ್ತೆ. RSIನ ನೀವು ಇಂಡಿಕೇಟರ್ನ ಯೂಸ್ ಮಾಡ್ತಾ ಇದ್ದೀರಾ, 70 ಮೇಲೆ ಹೋದರೆ ನಾನು ಸೆಲ್ ಮಾಡಬೇಕು ಅಂತ ನಿಮ್ಮ ಏನಾದ್ರು ಕಾನ್ಸೆಪ್ಟ್ ಇತ್ತಂದರೆ ಈಗಲೇ ನಿಮ್ಮ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ. RSIಯಲ್ಲಿ RSI 70 ಮೇಲೂ ಕೂಡ ಪ್ರೈಸ್ ಹೋಗುತ್ತೆ ಗೋಲ್ಡಲ್ಲಿ ಅನ್ನೋದನ್ನ ನಾನು ಈ ಇಂಡಿಕೇಟರ್, ಈ ಸ್ಟ್ರಾಟಜಿಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ನೀವೇನಾದ್ರು ಡಿಸಿಷನ್ಸ್ ತೆಗಿಬೇಕು ಅಂದರೆ 70ಅಲ್ಲಿ ಯಾವ ಕಾರಣಕ್ಕೂ ತೆಗಿಬೇಡಿ, ವೆಯ್ಟ್ ಮಾಡಿ. ಮಾರ್ಕೆಟ್ 70 ಮೇಲೂ ಕೂಡ ಸಸ್ಟೈನ್ ಆಗೋ ಚಾನ್ಸ್ ಇದೆ. 80 ಕೂಡ ಹೋಗುತ್ತೆ, 90 ಕೂಡ ಹೋಗುತ್ತೆ. ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ನಿಮ್ಮ ಹತ್ರ ಕ್ಯಾಪಿಟಲ್ ಕಡಿಮೆ ಇದೆ, ನಾನು 70ಅಲ್ಲಿ ಸೆಲ್ ಮಾಡ್ತೀನಿ ಅನ್ನೋ ಒಂದು ಲಾಜಿಕಲ್ ನೀವು ಇತ್ತಂದರೆ ನೀವು ಖಂಡಿತ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಇಂಡಿಕೇಟರ್ನ ಎಕ್ಸ್ಪೀರಿಯನ್ಸ್ನ ನೀವು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ ಆವಾಗ ಮಾತ್ರ ಇಂಡಿಕೇಟರ್ ಯಾವ ಜಾಗದಿಂದ ರಿವರ್ಸ್ ಆಗುತ್ತೆ RSI ಅನ್ನೋದು ನಿಮಗೆ ಒಂದು ಅರ್ಥ ಆಗುತ್ತೆ. ಆಮೇಲೆ ನೀವು ಡಿಸಿಷನ್ ತೆಗಿಯೋಕ್ಕೆ ಈಸಿ ಆಗೋದು. ಇದೇ ಥರ ನೀವು ಪ್ರಾಕ್ಟೀಸ್ನ ಜಾಸ್ತಿ ಮಾಡಿ. ಇದರಿಂದ ನೀವು ಇಂಡಿವಿಜುವಲ್ ಆಗಿ RSI ಎಷ್ಟು ಮೇಲೆ ಹೋದರೆ ಸೆಲ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ನ ತೆಗಿತೀರ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು RSI 80, 90
90 ಮೇಲೂ ಕೂಡ ಹೋಗುತ್ತಾ ಅನ್ನೋದನ್ನ ನಾವು ತಿಳಿಸ್ತೀವಿ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.